ನಮಸ್ತೆ, ನಾನು ಚಂದ್ರು ಅಂತೇಳಿ ಬೆಸ್ಕಾಂ KGF ಕೆಲಸ ಮಾಡ್ತಾ ಇರೋದು. ನಮ್ಮ ಮನೆಯವರಿಗೆ ಬಂದು ಡೆಲಿವರಿ ಟೈಮ್ ಹತ್ರ ಬಂದಿದೆ ಅಂತ ಹೇಳ್ಬಿಟ್ಟು 10ನೇ ತಾರೀಕು ರಾತ್ರಿ ಗುರುವಾರ ಅಲ್ಲಿ KGF ಇಂದ ಕೋಲಾರ ಕರ್ಕೊಂಡ್ಬಂದ್ವಿ. KGF ಅಲ್ಲಿ ಆಗಲ್ಲ, ಸ್ವಲ್ಪ ಕ್ರಿಟಿಕಲ್ ಇದೆ, ಅಲ್ಲಿ ಕರ್ಕೊಂಡು ಹೋಗ್ಬಿಡಿ ಅಂತೇಳಿ ಬಂದರು. ಅವ್ರು ಬೇರೆ ಯಾವುದೋ ಹಾಸ್ಪಿಟ್ಲಿಗೆ ಒಂದು ರೆಫರ್ ಮಾಡಿದ್ರು, ಬಟ್ ನನಗೆ ಆಗಲ್ಲ ಅಂತ ಹೇಳಿದಕ್ಕೆ ವಂಶೋದಯ ರೆಫರ್ ಮಾಡಿದ್ರು. ಸರಿ, ಇಲ್ಲಿ ಕರ್ಕೊಂಬಂದ್ರೆ ರಾತ್ರಿ 11 ಗಂಟೆಗೆ ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ವಿ. ಅಡ್ಮಿಟ್ ಮಾಡಿದ ತಕ್ಷಣ ಎಮರ್ಜೆನ್ಸಿ ವಾರ್ಡಲ್ಲಿ ತುಂಬ ಕೇರಾಗಿ ತೊಗೊಂಡು ನಮ್ಮ ಮನೆಯವ್ರನ್ನ ನೋಡ್ಕೊಳ್ತಾ ಇದ್ರು. ಆಮೇಲೆ 11:30 ಅಷ್ಟೊತ್ತಿಗೆ ಡಾಕ್ಟರ್ ಕೀರ್ತಿ ಮೇಡಮ್ ಬಂದು ಆಪ್ರೇಷನ್ ಥಿಯೇಟ್ರಿಗೆಲ್ಲ ರೆಡಿ ಮಾಡಿ ಅಂತ ಹೇಳ್ಬಿಟ್ಟು ಆಪ್ರೇಷನ್ ಮಾಡಿದ್ರು. ಸಿಸೇರಿಯನಲ್ಲಿ ಹಾಕ್ಬಿಟ್ಟು ನನಗೆ ಗಂಡು ಮಗು ಆಯಿತು. ಗಂಡು ಮಗು ಸ್ವಲ್ಪ ಬಿಫೋರ್ ಆಗಿ ಬಿಟ್ಟಿರೋದ್ರಿಂದ, ಒಂದು 20 ಡೇಸ್ ಬಿಫೋರ್ ಆಗಿ ಬಿಟ್ಟಿರೋದ್ರಿಂದ ಸ್ವಲ್ಪ ಹೆಲ್ತಲ್ಲಿ ಇಶ್ಯೂಸ್ ಇದೆ ಅಂತ ಹೇಳ್ಬಿಟ್ಟು ಅಡ್ಮಿಟ್ ಮಾಡಿಕೊಂಡ್ರು. ಅಡ್ಮಿಟ್ ಮಾಡಿಕೊಂಡು NICU ಅಂತೇಳಿ ವಾರ್ಡಲ್ಲಿ, ಸ್ಪೆಷಲ್ ವಾರ್ಡಲ್ಲಿ ಹಾಕ್ಕೊಂಡ್ರು. ಡಾಕ್ಟರ್ ಚೇತನ್ ಸಾರು, ಕುಮಾರಸ್ವಾಮಿ ಸರ್, ಆಮೇಲೆ ಸ್ಪೆಷಲ್ ಆಗಿ ಡಾಕ್ಟರ್ ಮನೋಜ್ ಕುಮಾರ್ ಸರ್, ಅವರಂತೂ ತುಂಬ ಧೈರ್ಯ ಕೊಟ್ಟರು ನಮಗೆಲ್ಲ. ತುಂಬ ಧೈರ್ಯ ಅಂದರೆ ಆ ಥರ ಡಾಕ್ಟ್ರುಗಳು ಎಲ್ಲರಿಗೂ ಸಿಕ್ಕರೆ ಸ್ವಲ್ಪ ಟೆನ್ಷನ್ ತುಂಬ ಕಡಿಮೆ ಆಗೋಗ್ಬಿಡ್ತದೆ. ಆಮೇಲೆ NICU ವಾರ್ಡ್ ಬಗ್ಗೆ ಹೇಳ್ಬೇಕಂದ್ರೆ ಅಲ್ಲಿ ಒಂಥರ ಒಂದು ದೇವಲೋಕನೇ ಸೃಷ್ಟಿ ಮಾಡಿದ್ದಾರೆ. ದೇವಲೋಕ ಅಂತ ಹೇಳಿದ್ರೆ ನರ್ಸ್ಗಳು ದೇವ್ರ ಥರ, ಕಿನ್ನರ ಥರ, ಮತ್ತೆ ಮಕ್ಕಳೆಲ್ಲ ಒಳ್ಳೆ ಹೂವಿನ ಥರ ಅಲ್ಲಿ ಮಲ್ಕೊಂಡು ಒಳ್ಳೆ ಟ್ರೀಟ್ಮೆಂಟ್ ಅನುಭವಿಸ್ತಾರೆ. ಅಲ್ಲಿ ಬಂದ್ಬಿಟ್ಟು ನಮ್ಮ ಮಗನ 3 ದಿನ ಇಟ್ಕೊಂಡಿದ್ರು. 3 ದಿನ ಇಟ್ಕೊಂಡಾಗ ನನಗೆ 3 ದಿನ ನನ್ನ ಮಗುನ ಅಲ್ಲಿ ಹೊರಗಡೆ ಬಿಟ್ಟಿದ್ದೀವಿ ಅನ್ನೋ ಚಿಂತೆನೇ ಇರಲಿಲ್ಲ. ಆ ಥರ ಟ್ರೀಟ್ಮೆಂಟ್ ಕೊಡ್ತಾಯಿದ್ರು. ಪ್ಲಸ್ ನರ್ಸ್ಗಳಂತೂ ತಮ್ಮ ಮಕ್ಕಳೇನೋ ಥರ ಎತ್ಕೊಂಡು ಓಡಾಡ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಾಯಿದ್ರು. ಅಲ್ಲಂತೂ ದೇವಲೋಕ ಭೂಮಿಗೆ ಇಳಿದು ಬಂದಿದ್ದ ಥರ ಫೀಲ್ ಆಯ್ತು ನನಗೆ. ನಮ್ಮ ಮನೆಯವ್ರಿಗೂ ಹಂಗೆ ಹೇಳಿದೆ ನಾನು, ನಿನ್ಗಿಂತ ಮಗು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ನೀನು ವರಿ ಮಾಡ್ಕೋಬೇಡ ಅಂತ ಹೇಳಿದಕ್ಕೆ ನನಗೆ 3 ದಿನ ನನ್ನ ಮನೆಯವ್ರನ್ನ ನೋಡ್ಕೊಳ್ಳೋಕ್ಕೆ ನನಗೆ ಟೈಮ್ ಸಿಕ್ತು. ಅಲ್ಲಿ ನನ್ನ ಮನೆಯವರ ಆರೋಗ್ಯನೂ ಸುಧಾರಿಸ್ತು. ಕೀರ್ತಿ ಮೇಡಮ್ ಮಾತ್ರ ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ತುಂಬ ಥ್ಯಾಂಕ್ಸ್ ಹೇಳ್ಬೇಕಂತ ಹೇಳಿದ್ರೆ NIC ವಾರ್ಡ್ ಮತ್ತು ಅಲ್ಲಿಂದ ಸಿಬ್ಬಂದಿಗಳಿಗೆ ಮತ್ತು ಡಾಕ್ಟರ್ ಮನೋಜ್ ಕುಮಾರ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು. ಅವರಂತೂ ಎಕ್ಸಲೆಂಟ್, ಅಷ್ಟು ಧೈರ್ಯ ಕೊಡ್ತಾರೆ ಅಂತ ಹೇಳಿದ್ರೆ ಎಂಥ ನಮ್ಮ ಟೆನ್ಷನ್ ಇದ್ರೂ ಫ್ರೀ ಮಾಡಿಬಿಟ್ರು ಮನೋಜ್ ಸರ್. ಇವಾಗ ಬಂದು ನೋಡಿದ್ರೆ ಅವ್ರು ನಾನು ನೋಡಿದ್ರೆ ಒಂಥರ ಫೀಲ್ ಬರ್ತದೆ, ಏನೋ ಒಂಥರ ದೇವ್ರ ಥರ ಮನಸ್ಸಿಗೆ ಹತ್ರದವ್ರ ಥರ ಫೀಲ್ ಬರ್ತದೆ. ಆ ಫೀಲ್ ಎಲ್ಲೂ ಸಿಗಲಿಲ್ಲ, ನನಗೆ ಸಿಕ್ಕಿದೆ. ತುಂಬ ಥ್ಯಾಂಕ್ಸ್ ಟು ವಂಶೋದಯ ಹಾಸ್ಪಿಟಲ್.